ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ಬಾರ್ಡರ್ ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಈ ಡಿಸೈನು ವಿದೌಟ್ ಕುಚ್ಚು ಡಿಸೈನ್ ಆಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶುರುವಿಗೆ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗಿ ಈ ರೀತಿಯಾಗಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. ಇನ್ನು ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ವಿ. ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಈ 2 ಚೈನ್ ಸ್ಟಿಚ್ಚು ಒಂದು ಕಂಬದ ಹಾಗೆ ಕನ್ಸಿಡರ್ ಆಗ್ತದೆ. ಇನ್ನು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಆ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲೇ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳುವ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಪಿಕಾಟ್ ಮಾಡ್ಕೊಳ್ಳಿಕ್ಕೆ 3 ಚೈನ್ ಸ್ಟಿಚ್ ಹಾಕಿ ಈ 2 ಗ್ಯಾಪ್ ಇತ್ತಲ್ಲ ಚೈನ್ ಸ್ಟಿಚ್ ಮತ್ತು ಸಿಂಗಲ್ ಕ್ರೋಶೆ, ಅದರ ಮಿಡಲಿನಲ್ಲಿ ಬಂದು 2 ಲೂಪನ್ನು ಒಂದು ಮಾಡಿಕೊಂಡೆ. ನೋಡಿ, ಒಂದು ಪಿಕಾಟ್ ಫಾರ್ಮ್ ಆಯಿತು, ಕಾಣಿಸ್ತಿದೆಯಾ? ಈ ಡಿಸೈನ್ ತುಂಬಾ ಬೇಗನೆ ಆಗ್ತದೆ. ತುಂಬ ಸಿಂಪಲ್ ಆಗಿರುವ ಕುಚ್ಚು ಇಷ್ಟಪಡೋರಿಗೆ ಹೇಳಿ ಮಾಡಿಸಿದ ಡಿಸೈನ್ ಆಗಿರ್ತದೆ ಇದು. ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಿ 3 ಚೈನ್ ಸ್ಟಿಚ್ ಹಾಕಿ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ನಾನು ತುಂಬ ಸಣ್ಣದಾಗಿರುವ ಶುಗರ್ ಬೀಡ್ ತೆಗೆದುಕೊಂಡಿದ್ದೀನಿ. ಈ ರೀತಿಯಲ್ಲಿ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು 3 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಈ ಬೀಡ್ ಲಾಕ್ ಕೂಡ ಒಂದು ಚೈನ್ ಸ್ಟಿಚ್ಚೇ. 3 ಚೈನ್ ಸ್ಟಿಚ್ ಹಾಕ್ಕೊಂಡಾಗಿದೆ ನೋಡಿ. ಇಲ್ಲೇ ಪಿಕಾಟ್ ಹಾಕಿದ್ವಲ್ಲ ಅದೇ ಗ್ಯಾಪಿನಲ್ಲೇ, ಈ 2ರ ಗ್ಯಾಪಿನಲ್ಲೇ ಇನ್ನೊಂದು ಪಿಕಾಟ್. ಇನ್ನಿವಾಗ 3 ಚೈನ್ ಸ್ಟಿಚ್ ಹಾಕಿ ಇನ್ನೊಂದು ಪಿಕಾಟ್ ಮಾಡಿಕೊಳ್ಳುವ. 3 ಚೈನ್ ಸ್ಟಿಚ್ಚು 1 2 3 ಇದೇ ಲಾಕಿನಲ್ಲೇ 2 ಡಬಲ್ ಕ್ರೋಶದ ಮಿಡಲಿನಲ್ಲೇ ಇನ್ನೊಂದು ಪಿಕಾಟ್. ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ಡಿಸೈನ್. ಈ ರೀತಿಯಲ್ಲಿ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಈ ರೀತಿಯಾಗಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಹಾಕ್ಕೊಳ್ಳಿಕ್ಕಿಲ್ಲ. ಈ ಬೀಡ್ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಫಸ್ಟಿಗೆ ಮಾತ್ರ ಒಂದು ಸತಿ ಡಬಲ್ ಕ್ರೋಶೆ 2 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಹಾಗಾಗಿ ಇಲ್ಲೀಗ 2 ಟೈಮ್ಸ್ ನಾವು ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಒಂದಾಯಿತು, ಇದು 2ನೇದು. ಇವಾಗ ಇಲ್ಲಿ ಬೀಡ್ ಹಾಕ್ಕೊಂಡಿದ್ವಾ, ಹೀಗೆ ಪಿಕಾಟು ಇದೇ ರೀತಿಯಲ್ಲಿ ಪಿಕಾಟ್ ಹಾಕಿಕೊಳ್ಳುವ. 3 ಚೈನ್ ಸ್ಟಿಚ್ ಹಾಕಿ ಈ ರೀತಿ ನೂಲು ಬಿಟ್ಟೋದ್ರೆ ಈ ರೀತಿಯಲ್ಲಿ ಥ್ರೆಡ್ ಹಾಕಿ ನೂಲನ್ನು ತೆಗೆದುಕೊಂಡ್ರೆ ಆಯಿತು. ಈ 2 ಡಬಲ್ ಕ್ರೋಶದ ಗ್ಯಾಪಿನಲ್ಲಿ ಒಂದು ಪಿಕಾಟ್ ನೋಡಿ ಈ ರೀತಿಯಾಗಿ ಕಾಣಿಸ್ತದೆ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿ ಇನ್ನೊಂದು ಬೀಡ್ ಇನ್ಸರ್ಟ್. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿಕೊಂಡಿದ್ದೀನಿ. ಇದೇ ಗ್ಯಾಪಿನಲ್ಲಿ ಪಿಕಾಟ್. ನೆಕ್ಸ್ಟ್ 3 ಚೈನ್ ಸ್ಟಿಚ್ 1 2 3 ಪಿಕಾಟ್ ಇದೇ ಗ್ಯಾಪಿನಲ್ಲಿ.
ಇದೇ ರೀತಿಯಲ್ಲಿ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇದೇ ರೀತಿ ಡಿಸೈನ್ ಕಂಟಿನ್ಯೂ ಮಾಡಿ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನಾವಿವಾಗ ವರ್ಕಿನ ಎಂಡ್ ತನಕ ಬಂದಿದ್ದೀವಿ ನೋಡಿ. ಈ ರೀತಿಯಾಗಿ ಕಾಣಿಸ್ತದೆ. ಮಿಡ್ಲಲ್ಲಿ ಒಂದು ಶುಗರ್ ಬೀಡು, ಆಚೀಚೆ ಗೋಲ್ಡ್ ಬೀಡು. ತುಂಬ ಈಸಿಯಾಗಿದೆ. ಈ ಡಿಸೈನನ್ನು ಬಾರ್ಡರ್ ಕುಚ್ಚು ಡಿಸೈನ್ ಅಂತ ಹೇಳ್ತೀವಿ. ಬ್ಲೌಸಿನ ಸ್ಲೀವ್ಸಿಗೆ, ಬ್ಲೌಸಿನ ಬ್ಯಾಕಿಗೆಲ್ಲ ಇಟ್ಕೋಬೋದು. ಅಲ್ಲಿ ಪೀಕಾಟ್ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ನಾನು ಟ್ರಿಮ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಕಾಣಿಸ್ತದೆ ಈ ಡಿಸೈನ್. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.